ಮತ್ತು ದೀಪಾಗಿ ಬಿತ್ತಪ್ಪ ಅಂದ್ರೆ ಏನಾಗ್ತದೆ, ಒಂದ್ರ ಮೇಲೆ ಒಂದು ಗೊನೆ ಬಿತ್ತು ಅಂದ್ರೆ ಏನಾಗ್ತದೆ, ಜಾಸ್ತಿ ಒಣಗುದಿಲ್ಲ ಅಂದ್ರೆ ಕಾಡಿಸ್ತದೆ, ದಿನಗಳು ಹೆಚ್ಚಿಗೆ ತೊಗೋತಾವೆ. ಕಾರ್ಬೋನೇಟ ಒಂದು ಜಂಬೋದಾಗ 50 ಲೀಟರ್ ನೀರು ಇರ್ತದೆ, ಅದಕ್ಕೆ 1200 ಗ್ರಾಮ್ ಕಾರ್ಬೋನೇಟ್ ಹಾಕ್ಲಕತ್ತಿದ್ದೆವು. ಇದು 150 ಫೀಟಿನ ಸೆಟ್ ಅದು. ಈ ಸದ್ದು ಇವತ್ತು ಬೆಳಗ್ಗೆಯಿಂದ ಚಲೋ ಮಾಡಿದೆವು. ಇದು ಪೂರ್ತಿ ತುಂಬಿಸ್ಕೊಳತ್ತೀವಿ ಇವತ್ತು ನಾವು. ಮತ್ತು ಇನ್ನು ಆ ಕಡೆ ಬೇರೆ ಕಡೆ ಐತಿ, ಬೇರೆ ಕಡೆಯಿಂದ ಮಾಲ್ ಇಲ್ಲಿ ಶಿಫ್ಟ್ ಮಾಡ್ಕೊಳಕತ್ತಿದ್ದೀವಿ ಇವತ್ತೇ ನಾವು. ಮತ್ತು ಹಿಂದೆ ನಮ್ಮ ಹಂಗೆ ಪಡ್ಕೊಳ್ಳೋದಾವು, ಅದಕ್ಕೆ ಜಾಸ್ತಿ ಜಲ್ದಿ ಆರಿ ಬರಲಿ ತನಕ ನಾವು ಒಂದು ಲೆವೆಲ್ದಾಗ ಹಾಕೊಳತ್ತಿದ್ದೆವು. ಇದು ನಮಸ್ಕಾರ ರೈತ ಬಾಂಧವರೇ, ಬೀರು ನಾಟಿಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ರೈತರಿಗೆ ಒಂದು ಹಬ್ಬನೇ ಅಂತ ಹೇಳ್ಬೋದು. ಹೆಂಗಂದ್ರೆ ಈ ಜೋಳ ಕೊಯ್ಯ ಸುಗ್ಗಿ ಹೆಂಗಿರ್ತಲ್ಲ, ಹಿಂಗೆ ದ್ರಾಕ್ಷಿಯವ್ರಿಗೆ ಇದೊಂದು ದೊಡ್ಡ ಸುಗ್ಗಿನೇ. ಅಂತೂ ಇವತ್ತು ನಾಳೆ ನಟಿಗೆ ಬಂದೇ ಬಿಡ್ತು ಸುಗ್ಗಿ. ನಾವು ಇವತ್ತು ದ್ರಾಕ್ಷಿ ಹಾಕ್ಲಿಕ್ಕೆ ಚಾಲೂ ಮಾಡಿದೆವು. ನೋಡ್ಬೋದು ಯಾವ ರೀತಿ ಕಲರ್ದಾಗ ಐತಿ, ಯಾವ ಲೆವೆಲ್ದಾಗ ಐತಿ ಅನ್ನೋದು. ಮತ್ತು ನಾವು ಇದ್ರ ಬಗ್ಗೆ ಮನುಕಿನ ಪ್ರೊಸೆಸ್ ಹೆಂಗೆ ಇರ್ತೈತಿ ಅನ್ನೋದ್ರ ಬಗ್ಗೆ ಎಲ್ಲನೂ ಇವತ್ತು ಸವಿಸ್ತಾರವಾಗಿ ಚರ್ಚೆ ಮಾಡ್ಕೊತ ಹೋಗೋನು. ನಮ್ಮದು 140 ದಿನ ಆಯಿತು ಪ್ಲಾಟ. 140 ದಿನಕ್ಕೆ ಕಟಿಂಗ್ ಚಾಲೂ ಆಗೈತಿ. ಕಲರ್ ನೋಡ್ಬೋದು ನೀವು ಯಾವ ರೀತಿ ಐತಿ ಅನ್ನೋದು. ನಮ್ಮ ಮಾಲಿಂದು ಒಂದು ಲೆವೆಲ್ದಾಗ ಕಲರ್ ಬಂದೈತಿ ಮಾಲಿಗೆ. ಇದು ಮಾಲ್ ಹಾಕೋದು ಹೆಂಗಪ್ಪ ಅಂದ್ರೆ ಒಂದರ ಮೇಲೆ ಒಂದೂ ಬೀಳಬಾರ್ದು. ಈ ಕಡೆ ಕ್ಯಾಮ್ರಾಮ್ಯಾನ್ರಿಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಭಾಳ ಅತಿಯಾಗಿ ತೆಳಗೂ ಬೀಳಬಾರ್ದು, ಅತಿ ದಟ್ಟಾಗಿನೂ ಬೀಳಬಾರ್ದು. ತೆಳಗಾಯ್ತಂದ್ರೆ ಏನಾಗ್ತದೆ, ಮಾಲ ಕಡಿಮೆ ಹಿಡಿತದೆ. ಮತ್ತು ದೀಪಾಗಿ ಬಿತ್ತಪ್ಪ ಅಂದ್ರೆ ಏನಾಗ್ತದೆ, ಒಂದರ ಮೇಲೆ ಒಂದು ಗೊನೆ ಬಿತ್ತು ಅಂದ್ರೆ ಏನಾಗ್ತದೆ, ಜಾಸ್ತಿ ಒಣಗುದಿಲ್ಲ ಅಂದ್ರೆ ಕಾಡಿಸ್ತದೆ, ದಿನಗಳು ಹೆಚ್ಚಿಗೆ ತೊಗೋತಾವೆ. ಮತ್ತು ಹಿಂದೆ ನಮ್ಮ ಹಂಗೆ ಪಡ್ಕೊಳ್ಳೋದಾವು, ಅದಕ್ಕೆ ಜಾಸ್ತಿ ಜಲ್ದಿ ಆರಿ ಬರಲಿ ಅಂತಂದ್ರಿಂದ ನಾವು ಒಂದು ಲೆವೆಲ್ದಾಗ ಹಾಕೊಳತ್ತಿದ್ದೆವು. ಇದು ನೋಡ್ಬೋದು ನೀವು, ಮೇಲೆ ಹಿಡಿದು ತೆಳಗಿಂತ ಹಾಕೊಳಕತ್ತಿದ್ದೆವು. ಈ ಸದ್ಯ ಚಾಲೂ ಮಾಡಿದೆವು. ಮತ್ತು ಈ ಕಡೆ ಹಾಗೆ ನಮ್ಗೆ 150 ಫೀಟಿನ ಸೆಟ್ ಅದಿದ್ದು. ಈ ಸದ್ದು ಇವತ್ತು ಬೆಳಗ್ಗೆಯಿಂದ ಚಾಲೂ ಮಾಡಿದೆವು. ಇದು ಪೂರ್ತಿ ತುಂಬಿಸ್ಕೊಳತ್ತೀವಿ ಇವತ್ತು ನಾವು. ಮತ್ತು ಇನ್ನು ಆ ಕಡೆ ಬೇರೆ ಕಡೆ ಐತಿ, ಬೇರೆ ಕಡೆಯಿಂದ ಮಾಲ್ ಇಲ್ಲಿ ಶಿಫ್ಟ್ ಮಾಡ್ಕೊಳಕತ್ತಿದ್ದೀವಿ ಇವತ್ತೇ ನಾವು. ಇದೊಂದು ತುಂಬಿಸಿ ಮತ್ತು ಬೇರೆ ಕಡೆ ತೋಟದಾಗ ನಮ್ಮದೇ ದ್ರಾಕ್ಷಿ ತೋಟದ ಅಲ್ಲೇ ಶಿಫ್ಟ್ ಮಾಡ್ತೀವಿ. ನೋಡ್ಬೋದು ನೀವು, ಟ್ರ್ಯಾಕ್ಟರ್ ಮುಖಾಂತರ ಅಲ್ಲಿ ಸಣ್ಣ ಟ್ರ್ಯಾಕ್ಟರ್ದಿಂದ ದೊಡ್ಡ ಟ್ರ್ಯಾಕ್ಟರ್ ತುಂಬಿಕೊಂಡು ತಂದು ಇವತ್ತು ಎಲ್ಲನೂ ಪ್ರೊಸೆಸ್ ಚಾಲೂ ಆಗ್ಯದ. ಇದು ಮನುಕ್ ಆಗ್ಬೇಕಂದ್ರೆ ಏನೇನು ಹೆಂಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ. ನೋಡ್ಬೋದು ನೀವು ಇಲ್ಲಿ ಕಾರ್ಬೋನೇಟ ಒಂದು ಜಂಬೋದಾಗ 50 ಲೀಟರ್ ನೀರು ಇರ್ತದೆ, ಅದಕ್ಕೆ 1200 ಗ್ರಾಮ್ ಕಾರ್ಬೋನೇಟ್ ಹಾಕ್ಲಕತ್ತಿದ್ದೆವು. ಇದು ಆಯಿಲ್ ಹಾಕ್ಲಕತ್ತಿದ್ದೆವು ಅಂದ್ರೆ ಒಂದು ಜಂಬೂಕ್ಕೆ 900 ml ಆಯಿಲ್ ಹಾಕ್ಲಕತ್ತೀವಿ. ಆಯಿಲ್ ಇದು ಕೋಲ್ಡೆಪ್ ಆಯಿಲನ್ನು ಯೂಸ್ ಮಾಡ್ಕೊಳತ್ತೀವಿ. ನಿಮ್ಗೆ ಯಾವ್ದು ಎಷ್ಟು ಆಗ್ತದೆ ನೀವು ಯಾವ್ದು ಬೇಕಾ ಅಕ್ಷಯ ಮಾಡ್ಕೊರಿ, ಬೇಡ ಬುಲೆಟ್ ಮಾಡ್ಕೊರಿ, ಯಾವುದು ನಿಮಗೆ ಯೋಗ್ಯ ಅನ್ನಿಸ್ತದೆ ಅದನ್ನು ನೀವು ವಾಪರಿಸ್ಬೋದು. ನಾವು ಕೋಲ್ಡೆಪ್ಪನ್ನು ಯೂಸ್ ಮಾಡ್ಕೊಳತ್ತೀವಿ. ಒಂದು ಜಂಬೂಕ್ಕೆ 900 ml ಅಂತೆ. ಅದ್ರ ಜೊತೆಗೇನೆ ನಾವು ಕಿಪ್ಯಾಕ್ಸನ್ನು ಕಿಪ್ಪರ್ ಅಥವಾ ಕಿಪ್ಯಾಕ್ಸ್ ಎಲ್ಲ ಥರಲ್ಲ ಇದನ್ನು ನಾವು ಯೂಸ್ ಮಾಡ್ಕೊಳತ್ತಿದ್ದೆವು. ನೋಡ್ಬೋದು ನೀವು, ಇದು ಒಂಥರ ಶೈನಿಂಗ್ ಬರ್ತದೆ, ಮಾಲ್ ಜಲ್ದಿ ಆರಿಸಲಿಕ್ಕೆ ಅನುಕೂಲ ಮಾಡಿ ಕೊಡ್ತದೆ. ಇದು ಒಂದು ಜಂಬೂಕ್ಕೆ 100 ml ಅಂತ ಹಾಕ್ಲಕತ್ತಿದ್ದೆವು. ನೋಡ್ಬೋದು ನೀವು, ಇದು ಹೆಂಗಂದ್ರೆ ಪೂರ್ತಿ ಇದನ್ನೇ ಯಾಕೆ ಹಾಕ್ಬೇಕಂದ್ರೆ ಕಾರ್ಬೋನೇಟ್ ಇದು ಸುಟ್ಟು ಎಲ್ಲ ಜಲ್ದಿ ಮನಕನ ಆರಿಸಲಿಕ್ಕೆ ಪ್ರಯತ್ನ ಮಾಡ್ತದೆ. ಇದು ಆಯಿಲ್ನೂ ಆರಿಸಲಿಕ್ಕೆ ಪ್ರಯತ್ನ ಮಾಡ್ತದೆ. ನೋಡ್ಬೋದು ನೀವು ನಮ್ಮದು ಯಾವ ರೀತಿ ಮಾಲನ್ನು ನಾವು ಪ್ರೊಸೆಸ್ ಚಲೋ ಐತೆ ಅನ್ನೋದು. ನೋಡ್ಬೋದು ನೀವು ಮಾಲ್ ಯಾವ ರೀತಿ ಐತೆ ಅನ್ನೋದು. ಪಲ್ಪ್ ಈ ರೀತಿ ಬೆಳೆದೈತಿ. ಶುಗರ್ ನೋಡ್ರಿ 20ರಿಂದ 24 ತನೂ ಶುಗರ್ ಐತಿ. ಒಳಗಿಂದ ಹೊಟ್ಟೆಂದು 20 ಐತಿ, ಮ್ಯಾಲಿಂದು 24 ಮಟನೂ ಶುಗರ್ ಐತಿ. ನೋಡ್ಬೋದು ನೀವು ಯಾವ ರೀತಿ ನಮ್ಮದು ಮಾಲ್ ಐತಿ ಅನ್ನೋದು. ಇದನ್ನು ನೀವು ಕಾರ್ಬೋನೇಟ್ ಆಯಿಲ್ ಹಾಕ್ಬೇಕಾದ್ರೆ ಸಂಪೂರ್ಣವಾಗಿ ಕರಗಿಸ್ಬೇಕಾಗ್ತದೆ. ಕರಗಿಸಿ ಒಂದು ಜಂಬುದಾಗ ಎಷ್ಟು ಎದ್ದಬೇಕಪ್ಪ ಅಂದ್ರೆ 35ರಿಂದ 40 ಮಟನೂ ಒಂದು ಜಂಬುದಾಗ ಎದ್ಬೋದು. ಫಸ್ಟ್ನೇದು 1 ನಿಮಿಷ, ಆಮೇಲೆ ಹಂಗೆ 5 ಟ್ರೇ ಆಗುತ್ತಾನೆ. 5 ಟ್ರೇ ಆದಮೇಲೆ ಮತ್ತು ಸ್ವಲ್ಪ ಹಾಗೆ ಟೈಮಿಂಗ್ ಹೆಚ್ಚು ಮಾಡ್ಕೊತ ನೀವು ಹೋಗ್ಬೇಕಾಗ್ತದೆ. ಮತ್ತು ಅದ್ರ ಜೊತೆಗೇ ನೀವು ಮಾಲನ್ನು ಒಂದು ಲೆವೆಲ್ ತೆಳಗೆ ಹಾಕಬೇಕಾಗ್ತದೆ. ಭಾಳ ಅತಿಯಾಗಿ ದಿಪ್ ಹಾಕಿದ್ರೆ ಅಂದ್ರೆ ಒಣಗಲಿಕ್ಕೆ ಸಮಸ್ಯೆ ಮಾಡ್ತದೆ. ದಿಪ್ ಹಾಕಬಾರ್ದಂದ್ರೆ ಸ್ವಲ್ಪ ಇದು ಕಡಿಮೆ ಐತಿ, ಯಾಕಂದ್ರೆ ಟೆಂಪ್ರೇಚರ್ ಕಡಿಮೆ ಐತಿ. ಇನ್ನು ಸ್ವಲ್ಪ ಬರ್ತಾ ಟೆಂಪ್ರೇಚರ್ನು ಹೆಚ್ಚಾಗ್ತದೆ. ನೀವು ಬೇಕಿದ್ರೆ ಅವಾಗ ಹೆಚ್ಚಿಗೆ ಹಾಕ್ಬೋದು. ಇದು ಮನುಕ್ ನೋಡ್ರಿ, ನಿಮಗೆ ಮನುಕ್ ಆಗ್ಬೇಕಂದ್ರೆ ಮಿನಿಮಮ್ 12ರಿಂದ 15 ದಿವಸ ತನೂ ಜಗ್ತದೆ. ಇದನ್ನು ಹಾಕಿ ಹಿಂಗೆ ತಿರುಗಾಡ್ಬೇಕಾಗ್ತದೆ ಸಂಪೂರ್ಣವಾಗಿ. ನೀವು ಹಾಕೋತ ಹೋಗಿ ನಡೀತಮ್ಮ ಮುಂದೆ. ಕೆಲವೊಬ್ಬರಿಗೆ 140 ದಿನಕ್ಕೆ ಶುಗರ್ ಬಂದವು, ಕೆಲವೊಬ್ಬರಿಗೆ 140 ದಿನಕ್ಕೂ ಶುಗರ್ ಬಂದಿಲ್ಲ. ಯಾಕೆ ಬಂದಿಲ್ಲಪ್ಪ ಅಂದ್ರೆ ಈ ವರ್ಷ ಕೆಲವೊಬ್ಬರಿಗೆ ಪಡಗೋಳೆ ನೀರು ಹಿಡ್ಲಿಕ್ಕೆ ಲೇಟ್ ಮಾಡ್ಯಾವು. 75 ದಿನಕ್ಕೆ ಹಿಡಿಯೋವಂಥ ಪಡಗೋಳೆ ಈ ವರ್ಷ ಏನು ಮಾಡ್ಯಾವು, 90 ದಿನ ತನೂ ನೀರೇ ಹಿಡ್ದಿಲ್ಲ ಈ ವರ್ಷ. ಅದಕ್ಕಾಗಿ ನೀವು ನಮ್ಮ 140 ದಿನಕ್ಕೆ ತೆಗಿಲತ್ತಾರ ಬೀರು ನಾಟಿಕಾರ್ ಅವರು ಅಂತೇಳಿ ನೀವು ಅವಸರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವು ಪಡಗೋಳು ಸ್ವಲ್ಪ ಹಿಂದೆ ಮುಂದೆ ನೀರು ಹಿಡ್ದಾವ ಈ ವರ್ಷ ಹಿಡಿಯೋದೆ. ದಿನದ ಲೆಕ್ಕ ಹಾಕ್ಬೇಡ್ರಿ. ನೀವು ಶುಗರನ್ನು ಸರಿಯಾಗಿ ಚೆಕ್ ಮಾಡಿಕೊಂಡು ನಿಮ್ಮ ಪಡದ ತಕ್ಕಂತೆ ನೀವು ಮಾಡ್ಕೋಬೋದು. ನೀವು ನೋಡ್ಬೋದು ನಮ್ಮ ಪ್ರೊಸೆಸರ್ ಚಲೋ ಐತಿ. ಈಗ
ನಮ್ಮ ಪ್ರೊಸೀಜರ್ ಈ ರೀತಿ ಐತಿ. ಮತ್ತು ಬೇರೆದವ್ರು ಬೇರೆ ಬೇರೆ ರೀತಿ ಮಾಡ್ತಿರ್ಬೋದು. ಬೇರೆ ಥರದಿಂದ ಇನ್ನು 108 ಕೆಮಿಕಲ್ಗಳು ಹಾಕ್ತಾರೆ. ಆದ್ರೆ ನಾವು ಯಾವುದೇ ಜಾಸ್ತಿ ಕೆಮಿಕಲನ್ನು ಯೂಸ್ ಮಾಡ್ಲಿಕ್ಕತ್ತಿಲ್ಲ. ಇಷ್ಟಾದ್ರೆ ಮನುಕಾಗ್ಲಿಕ್ಕೆ ಇಷ್ಟಾದ್ರೆ ಸಾಕು. ಬೇರೆಯವರು ಬೇರೆ ಬೇರೆ ಥರದಿಂದ ಇನ್ನೂ ಹಲವಾರು ಕೆಮಿಕಲ್ಗಳನ್ನು ಹಾಕ್ತಾರೆ. ನಾವು ಇಷ್ಟೇ ಕೆಮಿಕಲ್ಗಳನ್ನ ಹಾಕ್ಲಾಗತ್ತೀವಿ. ನೋಡ್ಬೋದು ನೀವು, ಈ ರೀತಿ ನಮ್ಮ ಪ್ರೊಸೀಜರ್ ಚಲೋ ಐತಿ. ಮತ್ತು ಮುಂದೆ ಮತ್ತೆ ಯಾವ ರೀತಿ ಏನೇನು ಮಾಡ್ತೇವೆ ಏನೇನು ಅನ್ನೋದು ಮತ್ತು ಮುಂದಿನ ವೀಡಿಯೋದಾಗ ಸಿಗೋಣತ್ತ. ನಾನು ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತದ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮತ್ತು ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕನ್ನು ಕೊಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಾಗ ಸಿಗೋನು. ಅಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.